ಡಿಫ್ರೆನ್ಸ್ ನೋಡಿ. ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ ಬಹಿರಂಗವಾಗಿ ಮಾತನಾಡಬೇಡಿ ಅಂತ, ಹಿಂಗಾಗಿ ನಾನು ಮಾತನಾಡಲ್ಲ ಅಂಥೇಳಿ ರೇಣುಕಾಚಾರ್ಯ ಹೇಳಿದ್ದಾರೆ. ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಶಿಸ್ತು ಸಮಿತಿಯ ಅಧ್ಯಕ್ಷರೇ ಹೇಳಿ ಕಳಿಸಿದ್ದಾರೆ ಬಹಿರಂಗವಾಗಿ ಹೇಳಿಕೆ ನೀಡಬೇಡಿ ಅಂತ ಹೇಳಿ. ಯತ್ನಾಳ್ ಅವರಂತೂ ಬಹಿರಂಗ ಹೇಳಿಕೆಗೆ ಫುಲ್ ಸ್ಟಾಪ್ ಇಡೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಯತ್ನಾಳ್ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನಾನು ಮಾತನಾಡೋದ್ರಲ್ಲಿ ತಪ್ಪೇನಿದೆ, ನನ್ನ ಮಾತು ಹಾಗೆ ವಿಚಾರಗಳ ಬಗ್ಗೆ ನನಗೆ ವಿಶ್ವಾಸ ಇದೆ, ಹೀಗಾಗಿ ನಾನು ಮಾತನಾಡ್ತೇನೆ ಅನ್ನೋದು ಅವರ ಕಾನ್ಫಿಡೆನ್ಸ್. ರೇಣುಕಾಚಾರ್ಯ ಅವರು ಮಾತನಾಡೋದಿಲ್ವಂತೆ. ಎನಿವೆ, ಬಿಜೆಪಿ ಪಾಳ್ಯದ ಒಳಗೆ ಇದೀಗ ಒಂದು ಅರ್ಥದಲ್ಲಿ ಉತ್ತರಾಧಿಕಾರಿ ಪಟ್ಟಕ್ಕೋಸ್ಕರ ಮತ್ತೆ ಯುದ್ಧ ಶುರುವಾಗಿದೆ. ಇದ್ದಾರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ, ಹಾಗೆ ಮಾಸ್ ಲೀಡರ್ ಯಡಿಯೂರಪ್ಪನವರ ಉತ್ತರಾಧಿಕಾರಿ, ಬಿಜೆಪಿಯ ರಾಜ್ಯ ಘಟಕದ ಉತ್ತರಾಧಿಕಾರಿಯಾಗಿಯೂ ಇದ್ದಾರೆ ವಿಜಯೇಂದ್ರ ಅವರು. ಆದರೆ ಅಸಮಾಧಾನ ಅನ್ನೋದು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರೋದ್ರಿಂದ ಈ ರೇಸ್ ದಿನೇ ದಿನೇ ಬಿರುಸನ್ನು ಪಡ್ಕೊಳ್ತಾ ಇದೆ. ಇನ್ಫ್ಯಾಕ್ಟ್ ಯಡಿಯೂರಪ್ಪನವರು ಈ ಆಕ್ಟಿವ್ ಪಾಲಿಟಿಕ್ಸ್ನಿಂದ ಹಿಂದೆ ಸರಿದ ದಿನದಿಂದಲೂ ಕೂಡ ಯಡಿಯೂರಪ್ಪನವರ ನಂತರದಲ್ಲಿ ಬಿಜೆಪಿಯ ನಂಬರ್ 1 ನಾಯಕ ಯಾರು ಅನ್ನೋ ಪ್ರಶ್ನೆಯಾಗೇ ಉಳಿದಿದೆ. ನಮ್ಮಲ್ಲಿ ಬಹಳಷ್ಟು ಮಂದಿ ನಾಯಕರಿದ್ದಾರೆ ಅಂತ ಹೇಳಿ ಸ್ಟ್ಯಾಂಡರ್ಡ್ ಉತ್ತರ ಕೊಡಬಹುದು ಬಿಜೆಪಿ ಅವರು. ಆರ್ ಅಶೋಕ್ ಅವರ ಅಥವಾ ವಿಜಯೇಂದ್ರ ಅವರು ಎನಿವೆ ಇರೋದ್ರಿಂದ ಯತ್ನಾಳ್ ಅವರ ಅಥವಾ ಸದಾನಂದ ಗೌಡರು ಆಕ್ಟಿವ್ ಆಗಿಲ್ವೇ ಇಲ್ಲ, ಅವರನ್ನು ಕೂಡ ಗಮನಿಸ್ತಾ ಇದ್ವಿ. ಅಥವಾ ಬೊಮ್ಮಾಯಿ ಅವ್ರ ಪುತ್ರನೇ ಸೋತು ಹೋದ್ರು ಚುನಾವಣೆಯಲ್ಲಿ. ಮಾಸ್ ಲೀಡರ್ ಯಾರು, ನಂಬರ್ 1 ನಾಯಕ ಯಾರು, ಯಾವುದೇ ರೀತಿಯ ಆಕ್ಷೇಪಗಳಿಲ್ಲದೆ ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂತಹ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಈ ದಿನದವರೆಗೂ ಸಿಕ್ಕಿಲ್ಲ. 2028ರ ಎಲೆಕ್ಷನ್ನಲ್ಲಿ ಬಿಜೆಪಿ ಸಿಎಂ ಅಭ್ಯರ್ಥಿ ಯಾರು, ಕಾಂಗ್ರೆಸ್ನಲ್ಲಿ ಈಗ ಆಲ್ರೆಡಿ ಶುರುವಾಗಿದೆ ರೇಸ್. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನೋ ಡೌಟ್ 2028ರಲ್ಲಿ ನಾನು ಕೂಡ ಸಿಎಂ ಅಭ್ಯರ್ಥಿ ಅಂತ ಹೇಳಿ. ಇನ್ನು ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟ ಹೇಳಿಕೆ ನಿಮಗೆ ಗೊತ್ತೇ ಇದೆ, 2028ವರೆಗೂ ಕಾಯೋಲ್ಲ, ನಾನು ಆಲ್ರೆಡಿ ಈಗಲೇ ಒಡಂಬಡಿಕೆ ಆಗಿದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಆದರೆ ಬಿಜೆಪಿಯಲ್ಲಿ ಒಬ್ಬರ ಹೆಸರು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಲಭ್ಯ ಆಗ್ತಾ ಇಲ್ಲ. ಸಾಲು ಪ್ರಶ್ನೆಗಳಿಗೆ ಬಿಜೆಪಿಗರಲ್ಲಿ ಸ್ಪಷ್ಟವಾದ ಉತ್ತರ ಇಲ್ಲ. ಪಾರ್ಟಿ ವಿತ್ ಕನ್ಫ್ಯೂಷನ್, ಪಾರ್ಟಿ ವಿತ್ ಡಿಫರೆನ್ಸ್ ಅಂತಿತ್ತು, ಪಾರ್ಟಿ ವಿತ್ ಕನ್ಫ್ಯೂಷನ್ಸ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ರಾಜ್ಯ ಮಟ್ಟಕ್ಕೆ ಬಿಜೆಪಿಯ ಹಾಲತ್. ಕೆಲವರಿಗೆ ವಿಜಯೇಂದ್ರ ಅವರು ನಂಬರ್ 1 ಲೀಡರ್ ಅಂತ ಅನ್ಸಿದ್ರೆ, ಇನ್ನು ಕೆಲವರಿಗೆ ವಿಜಯೇಂದ್ರ ಫೇಲ್ಯೂರ್ ಮಾಡೆಲ್. ಇವತ್ತು ಯತ್ನಾಳ್ ಅವರು ಅದನ್ನು ಡೈರೆಕ್ಟಾಗಿ ಹೇಳ್ಬಿಟ್ರು, ಚುನಾವಣೆಗಳಲ್ಲಿ ಹಿಂದಿದ್ದ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವನ್ನು ತಂದರೆ ಮಾತ್ರ ಸಕ್ಸಸ್ಫುಲ್ ಲೀಡರ್. ಕಡಿಮೆ ಆಗೋಯ್ತಲ್ಲ ಲೋಕಸಭಾ ಚುನಾವಣೆಯಲ್ಲಿ, ಬೈ ಎಲೆಕ್ಷನಲ್ಲೂ ಸೋತ್ಬಿಟ್ರು, ಇವರು ಅದನ್ನು ಹೆಂಗೆ ಸಕ್ಸಸ್ಫುಲ್ ರಾಜ್ಯಾಧ್ಯಕ್ಷರು ಅಂತ ಒಪ್ಪೋದು, ಈಸ್ ಅ ಫೇಲ್ಯೂರ್ ಮಾಡೆಲ್ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಯತ್ನಾಳ್ ಅವರು. ಇನ್ನು ಕೆಲವರು ಯತ್ನಾಳ್ ಅವರನ್ನು ಬೆಂಬಲಿಸಿ ಕೂಡ ಮಾತನಾಡುವವರಿದ್ದಾರೆ. ಆದರೆ ಯತ್ನಾಳ್ ಅವರಿಗೆ ಮಾತೇ ಶತ್ರು ಅನ್ನೋ ಆಯಾಮದಲ್ಲಿ ಮಾತನಾಡುವವರು ಇದ್ದಾರೆ. ಪಾಪ್ಯುಲಾರಿಟಿ ಇದೆ, ಹಾಗೆ ಐಡಿಯಾಲಜಿ ಬಗ್ಗೆ ಬದ್ಧತೆ ಇದೆ, ಇಷ್ಟೆಲ್ಲ ಇದ್ದರೂ ಕೂಡ ಎಷ್ಟು ಮಾತನಾಡಬೇಕು ಅನ್ನೋದ್ರ ಬಗ್ಗೆ ಬ್ರೇಕ್ ಹಾಕಲಿಕ್ಕೆ ಯತ್ನಾಳ್ ಅವರು ಪದೇ ಎಡವುತ್ತಾರೆ ಅನ್ನೋದೊಂದಿದೆ. ಹೀಗಾಗಿ ಯತ್ನಾಳ್ ಅವರನ್ನು ಕೂಡ ನಂಬರ್ 1 ಲೀಡರ್ ಅಂತ ಹೇಳಿ ಒಪ್ಕೊಳ್ಳುವಲ್ಲಿ ಕೆಲವರಿಗೆ ಹಿಂಜರಿಕೆ ಇದೆ. ವಿಜಯೇಂದ್ರ ಬೆಳೆದ್ರೆ ಕೆಲ ನಾಯಕರಿಗೆ ಸಂಕಷ್ಟ ಫಿಕ್ಸ್ ಆಗೋದು ಬಹುತೇಕ ಖಚಿತ. ವಿಜಯೇಂದ್ರ ಅವರೇ ಸಿಎಂ ಕ್ಯಾಂಡಿಡೇಟ್ ಅನ್ನೋ ಹಂತಕ್ಕೆ ಬೆಳವಣಿಗೆ ಆಗಿಬಿಟ್ರೆ 2028ರ ವೇಳೆಗೆ ವಿಜಯೇಂದ್ರ ಅವರಿಗಿಂತ ಮತ್ತೆ ನೆನಪು ಮಾಡ್ಕೊಳ್ಬೇಕು, ವಿಜಯೇಂದ್ರ ಅವರು ಇದೇ ಮೊದಲ ಬಾರಿಗೆ ಗೆದ್ದಿರೋದು ಚುನಾವಣೆಯಲ್ಲಿ, ಶಾಸಕರಾಗಿ ಆಯ್ಕೆ ಆಗಿರೋದೇ ಮೊದಲ ಅವಧಿ ಇದು. ಅವ್ರಿಗಿಂತ ಅನುಭವಸ್ಥರು, ಹಿರಿಯರು, ರಾಜಕೀಯದ ಪಟ್ಟುಗಳನ್ನು ಅರ್ಥ ಮಾಡಿಕೊಂಡಿರುವವರು, ಪಕ್ಷನಿಷ್ಠರು ಬಿಜೆಪಿಯಲ್ಲಿ ಅನೇಕರಿದ್ದಾರೆ. ಅವರೆಲ್ಲರನ್ನ ಹಿಂದಕ್ಕೆ ವಿಜಯೇಂದ್ರ ಅವರು ಮುಂದೆ ಬೆಳೆದು ಬಿಡ್ತಾರೆ ಅನ್ನೋ ಆತಂಕ. ಫಾರ್ ಎಕ್ಸಾಂಪಲ್ ಯತ್ನಾಳ್ ಅವರಿದ್ದಾರೆ, BL ಸಂತೋಷ್ ಅವರಿದ್ದಾರೆ. ಅವರು ನೇರವಾಗಿ ಈ ಚುನಾವಣಾ ಪಾಲಿಟಿಕ್ಸ್ಗೆ ಎಂಟ್ರಿ ಆಗದೆ ಹೋದರೂ ಕೂಡ ವಿಜಯೇಂದ್ರ ಅವರು ಹೆಚ್ಚು ಬೆಳೆದಂತೆ BL ಸಂತೋಷ್ ಅವರ ಕಮಾಂಡ್ ಅಥವಾ ಅವರ ಹಿಡಿತ ಪಕ್ಷದ ಬಗ್ಗೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಆತಂಕ ಇದ್ದೇ ಇದೆ. ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ಈ 2028ರ ಚುನಾವಣೆ ಬರೋವರೆಗೂ ಇದ್ದು ಬಿಡ್ತಾರಾ? ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳಿ ಅವರನ್ನ ಬಿಂಬಿತ ಮಾಡೋದೇ ಇಲ್ವಾ? ಪ್ರಹ್ಲಾದ್ ಜೋಶಿ ಅವರು ರಾಷ್ಟ್ರೀಯ ಮಟ್ಟದ ನಾಯಕರಿದ್ದರೂ ಕೂಡ ವಿಜಯೇಂದ್ರ ಅವರ ಬೆಳವಣಿಗೆ ಅವರಿಗೂ ಕೂಡ ಮಾರಕವಾಗಬಹುದು. ನಾವು ಗಮನಿಸ್ತಾ ಇದ್ವಿ, ಯತ್ನಾಳ್ ಅವರಿಗೆ ಪರೋಕ್ಷವಾಗಿ ಪ್ರಹ್ಲಾದ್ ಜೋಶಿ ಅವರು ಅಲ್ಲಲ್ಲಿ ಕೊಂಚ ಸಪೋರ್ಟಿವ್ ಆಗಿ ನಿಲ್ತಿದ್ದಾರೆ. ದೆಹಲಿಯಲ್ಲಿ ಮನೆ ಕರೆಸ್ಕೊಂಡ್ರು, ಹಾಗೆ ಈ ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡುವಾಗ ಪಕ್ಕದಲ್ಲಿ ಬಂದು ಕುತ್ಕೊಂಡ್ರು. ಹಿಂಗೆ ಸಪೋರ್ಟಿವ್ ಆಗಿ ನಿಂತಿರೋದು ನೋಡಿದ್ರೆ ಜೋಶಿ ಅವ್ರಿಗೂ ಕೂಡ ವಿಜಯೇಂದ್ರ ಅವರ ಬೆಳವಣಿಗೆ ಅವರಿಗೆ ವೈಯಕ್ತಿಕವಾಗಿ ತರಬಲ್ಲ ಹಾನಿಯ ಬಗ್ಗೆ ಅಂದಾಜಿದೆ ಅನ್ನೋದು ಸ್ಪಷ್ಟ. ಬಸವರಾಜ ಬೊಮ್ಮಾಯಿ ಅವರು, ವಿಜಯೇಂದ್ರ ಅವ್ರು ಬೆಳೆದ್ರೆ ಈಗ ಆಲ್ರೆಡಿ ಒಂದು ಬಾರಿ ಸೋತಿರುವ ಮಗನ ಭವಿಷ್ಯ ಏನು, ತಮ್ಮ ಭವಿಷ್ಯ ಏನು ಪ್ರಶ್ನೆ ಇದ್ದೇ ಇರುತ್ತೆ. ರಮೇಶ್ ಜಾರಕಿಹೊಳಿ ಅವರು, CT ರವಿ ಅವರು, ಇವರೆಲ್ಲರೂ ಕೂಡ ಸಂಪೂರ್ಣವಾಗಿ ಸೈಡ್ಲೈನ್ ಆದರೂ ಕೂಡ ಅಚ್ಚರಿ ಇಲ್ಲ. ಸದ್ಯ ಯಡಿಯೂರಪ್ಪ ನಂತರ ನಾಯಕರಾಗೋಕೆ ಪೈಪೋಟಿ ಇದೆ, ಆದರೆ ಸಮರ್ಥರು ಯಾರು ಅನ್ನೋ ಪ್ರಶ್ನೆಗೆ
ಸ್ಪಷ್ಟ ಉತ್ತರ ಇಲ್ಲ. ಅನಾನುಭವಿ ವಿಜಯೇಂದ್ರರಿಂದ ಕೆಲ ಸ್ವಯಂಕೃತ ತಪ್ಪುಗಳು ಕೂಡ ಆಗಿದೆ. ಅವರನ್ನು ಎಲ್ಲರೂ ನಮ್ಮ ನಾಯಕ ಅಂತ ಒಪ್ಪಿಕೊಳ್ಳದೇ ಇರೋದಕ್ಕೆ ವಿಜಯೇಂದ್ರ ಅವರೇ ಮಾಡಿದಂತಹ ಕೆಲವೊಂದಷ್ಟು ತಪ್ಪುಗಳಿದೆ. ರಾಜ್ಯಾಧ್ಯಕ್ಷರಾದ ನಂತರದಲ್ಲಿ ಹಿರಿಯರನ್ನ ಸಮರ್ಥವಾಗಿ ಬಳಸ್ಕೊಳ್ಳಿಲ್ಲ, ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನೋ ಅಸಮಾಧಾನ ಕೂಡ ಇದೆ. ಯಾರೆಲ್ಲರೂ ತಮ್ಮ ಹಿರಿತನ ಅನುಭವದ ಆಧಾರದ ಮೇಲೆ ಪಕ್ಷವನ್ನು ಮತ್ತಷ್ಟು ಜೋಡಿಸಲಿಕ್ಕೆ ಮುನ್ನಡೆಸಲಿಕ್ಕೆ ಸಹಕಾರಿಯಾಗೋ ಸಾಧ್ಯತೆ ಇತ್ತು ಅಂತ ಸಮರ್ಥರನ್ನ ಕೂಡ ಸೈಡ್ಲೈನ್ ಮಾಡಿಬಿಟ್ರು ವಿಜಯೇಂದ್ರ ಅನ್ನೋ ಆಪಾದನೆ ಇದೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ವಿಫಲರಾದರು ಬಿಜೆಪಿಯ ರಾಜ್ಯಾಧ್ಯಕ್ಷರು. ತಮ್ಮ ನಿಷ್ಠರಿಗೆ ಮಾತ್ರ, ತಮ್ಮ ತಂದೆಯವರು ಹಾಗೆ ತಮಗೆ ನಿಷ್ಠರಾದವರಿಗೆ ಮಾತ್ರ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ ವಿಜಯೇಂದ್ರ ಅನ್ನೋ ಆರೋಪ ಕೂಡ ಇದೆ. ಇದೇ ಕಾರಣಕ್ಕೆ ವಿಜಯೇಂದ್ರ ಅವರ ವಿರೋಧಿ ಗುಂಪು ಇದೀಗ ದಿನೇ ದಿನೇ ದೊಡ್ಡದಾಗ್ತಾ ಇದೆ. ಯತ್ನಾಳ್ ಅವರು ಮೊದಲ ಬಾರಿಗೆ ಈ ಬಂಡಾಯದ ಮೀಟಿಂಗ್ ಅಂತ ಮಾಡಿದ ದಿನದಲ್ಲಿ ಕುಮಾರ ಬಂಗಾರಪ್ಪನವರ ಮನೆಯಲ್ಲಿ ಇದ್ದಿದ್ದ 4 ಜನ ನಾಯಕರು. ಇವತ್ತು ಆ ಸಂಖ್ಯೆ ಎಲ್ಲಿಗೆ ಬಂದು ನಿಂತಿದೆ ನಿಮಗೆ ಗೊತ್ತೇ ಇದೆ. ಇನ್ನು ಯತ್ನಾಳ್ ಅವ್ರದಂತೂ ವಿಜಯೇಂದ್ರ ಅವ್ರ ಪಾಲಿಗೆ ಒಂದು ರೀತಿಯಲ್ಲಿ ಆಗಾಗ ಚುಚ್ಚುವ ಮುಳ್ಳಾಗಿದ್ದಾರೆ. ಮೈಕ್ ಕಂಡ್ರೆ ಸಾಕು ಮಾತನಾಡೋದನ್ನು ಬಿಡೋದಿಲ್ಲ. ಮಾತನಾಡಿದ್ರೆ ಸಾಕು BS ಯಡಿಯೂರಪ್ಪನವರು ಹಾಗೆ ಅವರ ಪುತ್ರ ವಿಜಯೇಂದ್ರ ಅವರ ವಿರುದ್ಧವಾಗಿ ಬಾಂಬ್ ಸಿಡಿಸೋದನ್ನು ನಿಲ್ಲಿಸೋದಿಲ್ಲ ಯತ್ನಾಳ್ ಅವರು ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ಬಿಜೆಪಿಯ ಈ ಆಂತರಿಕ ಕಲಹ ಸರಿ ಹೋಗುತ್ತಾ, ಸರಿ ಹೋಗ್ಲಿಕ್ಕೆ ಇನ್ನೆಷ್ಟು ಸಮಯ ಹಿಡಿಬೋದು, ಹೇಗೆ ಸರಿ ಹೋಗಬಹುದು, ಇಷ್ಟೆಲ್ಲ ಪ್ರಶ್ನೆಗಳು ಪ್ರಶ್ನೆಯಾಗಿ ಉಳಿದಿದೆ. ಡಿಫ್ರೆನ್ಸ್ ನೋಡಿ, ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ ಬಹಿರಂಗವಾಗಿ ಮಾತನಾಡಬೇಡಿ ಅಂತ, ಹಿಂಗಾಗಿ ನಾನು ಮಾತನಾಡಲ್ಲ ಅಂಥೇಳಿ ರೇಣುಕಾಚಾರ್ಯ ಹೇಳಿದ್ದಾರೆ. ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಶಿಸ್ತು ಸಮಿತಿಯ ಅಧ್ಯಕ್ಷರೇ ಹೇಳಿ ಕಳಿಸಿದ್ದಾರೆ ಬಹಿರಂಗವಾಗಿ ಹೇಳಿಕೆ ನೀಡಬೇಡಿ ಅಂತ ಹೇಳಿ. ಯತ್ನಾಳ್ ಅವರಂತೂ ಬಹಿರಂಗ ಹೇಳಿಕೆಗೆ ಫುಲ್ ಸ್ಟಾಪ್ ಇಡೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಯತ್ನಾಳ್ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನಾನು ಮಾತನಾಡೋದ್ರಲ್ಲಿ ತಪ್ಪೇನಿದೆ, ನನ್ನ ಮಾತು ಹಾಗೆ ವಿಚಾರಗಳ ಬಗ್ಗೆ ನನಗೆ ವಿಶ್ವಾಸ ಇದೆ, ಹೀಗಾಗಿ ನಾನು ಮಾತನಾಡ್ತೇನೆ ಅನ್ನೋದು ಅವರ ಕಾನ್ಫಿಡೆನ್ಸ್. ರೇಣುಕಾಚಾರ್ಯ ಅವರು ಮಾತನಾಡೋದಿಲ್ವಂತೆ. ಎನಿವೆ, BJP ಪಾಳ್ಯದ ಒಳಗೆ ಇದೀಗ ಒಂದು ಅರ್ಥದಲ್ಲಿ ಉತ್ತರಾಧಿಕಾರಿ ಪಟ್ಟಕ್ಕೋಸ್ಕರ ಮತ್ತೆ ಯುದ್ಧ ಶುರುವಾಗಿದೆ. ಇದ್ದಾರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ, ಹಾಗೆ ಮಾಸ್ ಲೀಡರ್ ಯಡಿಯೂರಪ್ಪನವರ ಉತ್ತರಾಧಿಕಾರಿ, BJPಯ ರಾಜ್ಯ ಘಟಕದ ಉತ್ತರಾಧಿಕಾರಿಯಾಗಿಯೂ ಇದ್ದಾರೆ ವಿಜಯೇಂದ್ರ ಅವರು. ಆದರೆ ಅಸಮಾಧಾನ ಅನ್ನೋದು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರೋದ್ರಿಂದ ಈ ರೇಸ್ ದಿನೇ ದಿನೇ ಬಿರುಸನ್ನು ಪಡ್ಕೊಳ್ತಾ ಇದೆ. ಇನ್ಫ್ಯಾಕ್ಟ್ ಯಡಿಯೂರಪ್ಪನವರು ಈ ಆಕ್ಟಿವ್ ಪಾಲಿಟಿಕ್ಸ್ನಿಂದ ಹಿಂದೆ ಸರಿದ ದಿನದಿಂದಲೂ ಕೂಡ ಯಡಿಯೂರಪ್ಪನವರ ನಂತರದಲ್ಲಿ BJPಯ ನಂಬರ್ 1 ನಾಯಕ ಯಾರು ಅನ್ನೋ ಪ್ರಶ್ನೆಯಾಗೇ ಉಳಿದಿದೆ. ನಮ್ಮಲ್ಲಿ ಬಹಳಷ್ಟು ಮಂದಿ ನಾಯಕರಿದ್ದಾರೆ ಅಂತ ಹೇಳಿ ಸ್ಟ್ಯಾಂಡರ್ಡ್ ಉತ್ತರ ಕೊಡಬಹುದು BJP ಅವರು. R ಅಶೋಕ್ ಅವರ ಅಥವಾ ವಿಜಯೇಂದ್ರ ಅವರು ಎನಿವೇ ಇರೋದ್ರಿಂದ ಯತ್ನಾಳ್ ಅವರ ಅಥವಾ ಸದಾನಂದ ಗೌಡರು ಆಕ್ಟಿವ್ ಆಗಿಲ್ವೇ ಇಲ್ಲ, ಅವರನ್ನು ಕೂಡ ಗಮನಿಸ್ತಾ ಇದ್ವಿ. ಅಥವಾ ಬೊಮ್ಮಾಯಿ ಅವ್ರ ಪುತ್ರನೇ ಸೋತು ಹೋದರು ಚುನಾವಣೆಯಲ್ಲಿ. ಮಾಸ್ ಲೀಡರ್ ಯಾರು, ನಂಬರ್ 1 ನಾಯಕ ಯಾರು, ಯಾವುದೇ ರೀತಿಯ ಆಕ್ಷೇಪಗಳಿಲ್ಲದೆ ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂತಹ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಈ ದಿನದವರೆಗೂ ಸಿಕ್ಕಿಲ್ಲ. 2028ರ ಎಲೆಕ್ಷನ್ನಲ್ಲಿ BJP CM ಅಭ್ಯರ್ಥಿ ಯಾರು, ಕಾಂಗ್ರೆಸ್ನಲ್ಲಿ ಈಗ ಆಲ್ರೆಡಿ ಶುರುವಾಗಿದೆ ರೇಸ್. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನೋ ಡೌಟ್ 2028ರಲ್ಲಿ ನಾನು ಕೂಡ CM ಅಭ್ಯರ್ಥಿ ಅಂತ ಹೇಳಿ. ಇನ್ನು DK ಶಿವಕುಮಾರ್ ಅವರು ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟ ಹೇಳಿಕೆ ನಿಮಗೆ ಗೊತ್ತೇ ಇದೆ. 2028ವರೆಗೂ ಕಾಯೋಲ್ಲ, ನಾನು ಆಲ್ರೆಡಿ ಈಗಲೇ ಒಡಂಬಡಿಕೆ ಆಗಿದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಆದರೆ BJPಯಲ್ಲಿ ಒಬ್ಬರ ಹೆಸರು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಲಭ್ಯ ಆಗ್ತಾ ಇಲ್ಲ. ಸಾಲು ಪ್ರಶ್ನೆಗಳಿಗೆ BJPಗರಲ್ಲಿ ಸ್ಪಷ್ಟವಾದ ಉತ್ತರ ಇಲ್ಲ. ಪಾರ್ಟಿ ವಿತ್ ಕನ್ಫ್ಯೂಷನ್, ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತಿತ್ತು, ಪಾರ್ಟಿ ವಿತ್ ಕನ್ಫ್ಯೂಷನ್ಸ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ರಾಜ್ಯ ಮಟ್ಟಕ್ಕೆ BJPಯ ಹಾಲತ್. ಕೆಲವರಿಗೆ ವಿಜಯೇಂದ್ರ ಅವರು ನಂಬರ್ 1 ಲೀಡರ್ ಅಂತ ಅನ್ಸಿದ್ರೆ, ಇನ್ನು ಕೆಲವರಿಗೆ ವಿಜಯೇಂದ್ರ ಫೇಲ್ಯೂರ್ ಮಾಡೆಲ್. ಇವತ್ತು ಯತ್ನಾಳ್ ಅವರು ಅದನ್ನು ಡೈರೆಕ್ಟಾಗಿ ಹೇಳಿಬಿಟ್ರು. ಚುನಾವಣೆಗಳಲ್ಲಿ ಹಿಂದಿದ್ದ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವನ್ನು ತಂದರೆ ಮಾತ್ರ ಸಕ್ಸಸ್ಫುಲ್ ಲೀಡರ್. ಕಡಿಮೆ ಆಗೋಯ್ತಲ್ಲ ಲೋಕಸಭಾ ಚುನಾವಣೆಯಲ್ಲಿ, ಬೈ ಎಲೆಕ್ಷನಲ್ಲೂ ಸೋತ್ಬಿಟ್ರು. ಇವರು ಅದನ್ನು ಹೆಂಗೆ ಸಕ್ಸಸ್ಫುಲ್ ರಾಜ್ಯಾಧ್ಯಕ್ಷರು ಅಂತ ಒಪ್ಪೋದು? ಈಸ್ ಅ ಫೇಲ್ಯೂರ್ ಮಾಡೆಲ್ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಯತ್ನಾಳ್ ಅವರು. ಇನ್ನು ಕೆಲವರು ಯತ್ನಾಳ್ ಅವರನ್ನು ಬೆಂಬಲಿಸಿ ಕೂಡ ಮಾತನಾಡುವವರಿದ್ದಾರೆ. ಆದರೆ ಯತ್ನಾಳ್ ಅವರಿಗೆ ಮಾತೇ ಶತ್ರು ಅನ್ನೋ ಆಯಾಮದಲ್ಲಿ ಮಾತನಾಡುವವರು ಇದ್ದಾರೆ. ಪಾಪ್ಯುಲಾರಿಟಿ ಇದೆ, ಹಾಗೆ ಐಡಿಯಾಲಜಿ ಬಗ್ಗೆ ಬದ್ಧತೆ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಎಷ್ಟು ಮಾತನಾಡಬೇಕು ಅನ್ನೋದ್ರ ಬಗ್ಗೆ ಬ್ರೇಕ್ ಹಾಕಲಿಕ್ಕೆ ಯತ್ನಾಳ್ ಅವರು ಪದೇ ಎಡವುತ್ತಾರೆ ಅನ್ನೋದೊಂದಿದೆ.